ಚೆನ್ನಾಗಿ ಕಾಣಿಸ್ತಿದ್ದೀನಿ ಗೈಸ್ ನೋಡಿ. ಇನ್ನೂ ಅದು ಮಾರ್ಕೆಲ್ಲ ಹೋಗಿಲ್ಲ, ಅದೆಲ್ಲ ಡ್ರಿಪ್ಸ್ ಎಲ್ಲ ತೆಗ್ಸಿ ನೋಡಿ ಎಷ್ಟು ಏರು ಉದುರುತ್ತಿದೆ ಅಂತ. ಅದಾದಮೇಲೆ ಇದು ಸೋಫಾ ಸೆಟ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಏನು ವಿಷಯ ಅಂತ. ಇವತ್ತು ನಾನು ನಮ್ಮ ಅಕ್ಕ ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಮ್ಮ ಅಕ್ಕವರು ಮಾಡಿದ್ದಾರೆ, ಇರಲೇ ನನ್ನ ಚಾನಲಲ್ಲೂ ಇರಲಿ ಅಂತ ನಾನು ಮಾಡ್ತಾಯಿದ್ದೀನಿ. ಬನ್ನಿ ಹೋಗೋಣ. ಫಸ್ಟ್ ನಾನು ಇವಾಗ ಇರೋದು ಪ್ರೆಸೆಂಟ್ ನಮ್ಮ ಅಕ್ಕನ ರೂಮಲ್ಲಿ ಇದ್ದೀನಿ. ನೋಡಿ ಫೋಟೋಸ್ ಕಾಣಿಸ್ತಿದೆ. ಬನ್ನಿ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ನೋಡಿ ನಮ್ಮ ಅಕ್ಕ ರೆಡಿ ಆಗ್ತಾ ಇದ್ದಾರೆ. ಏನಕ್ಕಕ್ಕ? ರೀಲ್ಸ್ ಮಾಡೋಕ್ಕೆ. ಗೈಸ್ ನಾನು ಇದು ಡೈಸನ್ ತೊಗೊಂಡಿದ್ದೀನಲ್ಲ, ಫಸ್ಟ್ ಟೈಮ್ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು. ಗೈಸ್ 50,000 ಕೊಟ್ಟು ತಗೊಬಂದಿದ್ದಾರೆ ನೋಡಿ. ಅಷ್ಟೊಂದು ನೀಡಿತ್ತು. ಆರಾಮಾಗಿ ಒಂದು 2-3 ಸಾವಿರದಲ್ಲೇ ಸಿಕ್ಬಿಡೋದು. ನಮ್ಮ ಅಮ್ಮನಿಗಿಂತ ಹೆಚ್ಚು ಬಿಲ್ ನೋಡ ಅಂದ್ರೆ ಬ್ರ್ಯಾಂಡ್ ಅಲ್ವಾ, ಇರುತ್ತೆ ಎಲ್ಲ ಸೆಲೆಬ್ರಿಟಿ ಸಬ್ಸ್ಕ್ರೈಬರ್ಸ್ ಇನ್ಫ್ಲೂಯೆನ್ಸರ್ ಎಲ್ಲ ಇರುತ್ತಲ್ಲ. ಸೊ ನಮ್ಮ ಹತ್ರನೂ ಇಲ್ಲೇ ಏನಕ್ಕೆ ಅಂತ ನಮ್ಮ ಮಗ ತಗೊಂಡಿದ್ದಾಳೆ. ಗೈಸ್ ನೀವು ಕೇಳ್ತಿರ್ತೀರ ನನ್ನನ್ನು ಹೇರ್ ಕೇರ್ ಬಗ್ಗೆ ವಿಡಿಯೋ ಮಾಡಿ, ಹೇರ್ ಕೇರ್ ಬಗ್ಗೆ ವಿಡಿಯೋ ಮಾಡಿ. ನಾನು ಯಾಕೆ ಗೊತ್ತಾ ಮಾಡ್ತಿಲ್ಲ. ಇಲ್ಲಿ ನೋಡಿ ಎಷ್ಟು ಹೇರು ಉದುರುತ್ತಿದೆ ಅಂತ. ನಿಮಗೆ ಗೊತ್ತಿಲ್ಲ, ನನ್ನ ಹೇರು ತುಂಬ ಸ್ಟ್ರೈಟಾಗಿ ನಿಮಗೆ ಕಾಣುತ್ತೆ ಅಂತ ನೀವು ಅನ್ಕೋತಿದ್ದೀರ ಅಷ್ಟೇ. ನಾನು ಈ ಥರ ಮಾಡ್ಕೊಳ್ಳೋದು ನಾನು ತುಂಬ ವಯಸ್ಸಿಗೆ ಎಷ್ಟು ಅಂದರೆ ಈ ಬಿಗ್ ಬಾಸ್ಗೆ ಹೋದಾಗ ನೋಡಿದ್ರಿ ನಾನು ಎಷ್ಟು ನನ್ನ ಕೂದಲು ಎಷ್ಟು ಚೆನ್ನಾಗಿತ್ತು ಅಂತ. ಈ ಅಪಾರ್ಟ್ಮೆಂಟಿಗೆ ಬಂದಿದ್ದು ತುಂಬ ಹಾರ್ಡ್ ವಾಟರು, ಸಾಲ್ಟ್ ವಾಟರ್. ಸೊ ಏರೆಲ್ಲ ಇಲ್ಲಿ ನೋಡಿ ಇಷ್ಟೇ ಕೂದಲಿರೋದು. ಇಲ್ಲಿ ನೋಡಿ ಹಿಂದೆ ತೋರಿಸು ಇಷ್ಟೇ. ಸೊ ಇಷ್ಟು ಬಟ್ಟೆ ಇದು ಇವತ್ತೆಲ್ಲ ಇಷ್ಟು ಇಟ್ಕೊಂಡಿದ್ದೀನಿ ರೀಲ್ಸ್ ಮಾಡೋಕ್ಕೆ ಅಂತೇಳಿ. ಅಯ್ಯೋ ರಾಮ. ನೋಡಿ ಇದೇನಾದರೂ ಹೇಗೆ ಯೂಸ್ ಮಾಡೋದು ಅಂತ ನಿಮ್ಗೆ ಯಾರಿಗಾದರೂ ತಿಳ್ಕೊಬೇಕಾದ್ರೆ ಕಮೆಂಟ್ ಮಾಡಿ. ನಮ್ಮ ಅಕ್ಕ ನೆಕ್ಸ್ಟ್ ವ್ಲಾಗ್ ಮಾಡ್ತಾರೆ. ವ್ಲಾಗಲ್ಲ, ಬ್ಲಾಗಲ್ಲಿ ನಾನು ಇದನ್ನು ಹೇಗೆ ಯೂಸ್ ಮಾಡೋದು ಅಂತಲೇ ಒಂದು ಬ್ಲಾಗ್ ಮಾಡ್ತೀನಿ. ನಾನು ಡೈಸನ್ ಹೇಗೆ ಯೂಸ್ ಮಾಡೋದು, ತಗೊಂಡಿದ್ದು ಬರ್ತಿದ್ಯಾ ಇಲ್ವಾ ಅಂತ ಆಫ್ ಮಾಡು. ನಾನು ಕರ್ಲ್ ಮಾಡ್ಕೊತೀನಿ, ಲಾಕ್ ತೋರಿಸ್ತೀನಿ. ಟೈಟ್ ಕರ್ಲ್ಸಲ್ಲಿ ಇವಾಗ ನಾನು ಫಸ್ಟ್ ಮಾಡ್ಕೊತಿರೋದು ಸ್ವಲ್ಪ ಈ ಥರ ಇಟ್ಕೊಂಡು ಪಾರ್ಟಿಷನ್ ತೊಗೊಬೇಕು. ಫಸ್ಟ್ ಅದನ್ನ ಕೋಮ್ ಮಾಡ್ಕೊಬೇಕು. ಸಿಂಪಲ್ಲಾಗಿ ಒಂಥರ ಟೈಟ್ ಕರ್ಲ್ಸ್ ಮಾಡ್ಕೊತೀನಿ ನೋಡಿ ಇಷ್ಟೇ. ಅಯ್ಯೋ ನಮ್ಮನ್ನು ಒಳ್ಳೆ ಇದ್ರ ಥರ ಆಗ್ತಿದ್ದೀನಿ. ಇಷ್ಟೇ ಸ್ವಲ್ಪ ಹೊತ್ತು ಇಟ್ಕೊಬೇಕು. ಇಷ್ಟೇ. ಸೊ ಫುಲ್ ಕೂದಲು ಮಾಡ್ಕೊಂಡು ತೋರಿಸ್ತೀನಿ. ಬ್ಯಾಕ್ ಗೈಸ್ ನೋಡಿ ನಮ್ಮ ಅಕ್ಕ ಆಲ್ರೆಡಿ ರೆಡಿಯಾಗಿದ್ದಾರೆ. ಈಚೆಗಡೆ ಬಂದಿದ್ದೀವಿ ನಾವು ರೀಲ್ಸ್ ಶೂಟ್ ಮಾಡೋಕ್ಕೆ ಅಂತ. ಚೆನ್ನಾಗಿ ಕಾಣಿಸ್ತಿದ್ದೀನಿ ಗೈಸ್. A few moments later. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಶೂಟ್ ಎಲ್ಲ ಮುಗಿಸ್ಕೊಂಡು, ಅಂದರೆ ರೀಲ್ಸ್ ಶೂಟ್ ಮಾಡೋಕೆ ಹೋಗಿದ್ದು ಎಲ್ಲ ಮುಗೀತು. ಮನೆಗೆ ಬಂದಿದ್ದೀವಿ. ಹೋಮ್ ಟೂರ್ ವ್ಲಾಗ್ ಅಂತ ಹೇಳಿ ಅದನ್ನು ಆ್ಯಡ್ ಮಾಡಿದ್ದೀನಿ ಅಂತ ಏನು ಅನ್ಕೋಬೇಡಿ, ಹಂಗೆ ಇರಲಿ ಅಂತ. ಗೈಸ್ ನೋಡಿ ಇದು ನಾನಿರುವಂತಹ ರೂಮ್ ಕಾಣಿಸ್ತಾ ಇದೆನಾ? ಇರಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ತೋರಿಸ್ತೀನಿ. ಗೈಸ್ ನೋಡಿ ಇದು ನಾನಿರುವಂತಹ ರೂಮ್. ಇಲ್ಲಿ ಕಬೋರ್ಡ್ ಇದೆ. ನಾನಂದರೆ ಬಟ್ಟೆನ ಇದು ನಾನಂದರೆ ಇವತ್ತು ಹೋಗ್ತಾ ಇದ್ದೀನಲ್ಲ ಗೈಸ್, ಅದಕ್ಕೆ ಎಲ್ಲ ಇಲ್ಲಿ ಪ್ಯಾಕ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಬಟ್ಟೆನ ನಾನು ಕಬೋರ್ಡಲ್ಲಿ ಇಟ್ಟಿದ್ದೆ. ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಕಬೋರ್ಡ್. ಈ ಕಡೆ ಬಂದರೆ ಈ ಥರ ಕಾಣಿಸುತ್ತೆ ನನ್ನ ರೂಮಿಂದ. ನೋಡಿ ಇಲ್ಲಿ ಗ್ರೌಂಡ್ ಇದೆಯಲ್ಲ, ಆಟನೂ ಅಲ್ಲೆಲ್ಲ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದಾರೆ. ಗೈಸ್ ಬನ್ನಿ ಹಾಲ್ ಕಡೆ ಹೋಗೋಣ. ಹಾಲ್ ಗೈಸ್ ಈ ಕಡೆ ಬಂದರೆ ಕಿಚನ್ನು. ಇಲ್ಲಿ ಕಾಣಿಸ್ತಿದೆ ನೋಡಿ, ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ. ಇವಾಗ ಸ್ನಾನ ಮಾಡ್ಕೊಬಂದಿದ್ದಾರೆ. ಪೂಜೆ ಮಾಡ್ದ ಮಮ್ಮಿ? ಪೂಜೆ ನಾನು ಸ್ನಾನ ಮಾಡಿದ್ದೆ. ನೋಡಿಲ್ಲ ಅಡುಗೆ ರೆಡಿ. ಇಲ್ಲೊಂದು ಕಡೆ ಪಲ್ಯ, ಇಲ್ಲಿ ರೈಸ್, ಅಡುಗೆ ರೆಡಿ ಆಗ್ತಾಯಿದೆ.
ಈ ಕಡೆ ಬಂದರೆ ಫ್ರಿಜ್ ಗಾಯ್ಸ್. ಇದು ಫ್ರಿಜ್ ನೋಡಿ ಈ ಥರ ಇದೆ, ಕ್ಲೀನಾಗಿದೆ ಅಡುಗೆ ಮನೆ ಎಲ್ಲ. ಅಲ್ಲಿ ಕಾಣಿಸ್ತಾ ಇರೋದು ವಾಷಿಂಗ್ ಮಿಷಿನ್, ಅದ್ರ ಮೇಲೆ ಸ್ವಲ್ಪ ವೆಜಿಟೇಬಲ್ಸ್ ಇಟ್ಟಿದ್ದೀವಿ. ಸದ್ಯಕ್ಕೆ ಹಿಂಗಿದೆ ಗಾಯ್ಸ್, ಏನು ಅಂದರೆ ಆಮಾಮಿ ಈ ಕಿಯಾ ಫ್ರೀಸು ಮಲ್ಕೊಂಡಿದ್ದಾರೆ. ಇನ್ನು ಸದ್ಯಕ್ಕೆ ಕಟ್ಟಾಕ್ಬಿಟ್ಟಿದ್ದೀವಿ, ಯಾಕಂದರೆ ಪೂಜೆ ಎಲ್ಲ ಮಾಡಾದ್ಮೇಲೆ ಬಿಟ್ಟರೆ ಆಯಿತು ಅಂತ. ಇದು ಡೈನಿಂಗ್ ಟೇಬಲ್ ಹಾಲ್. ಇದು ನೋಡಿ ಹಾಲ್ ಯಾವ ಥರ ಕಾಣಿಸ್ತಾ ಇದೆ. ಇಲ್ಲಿ ಡೈನಿಂಗ್ ಟೇಬಲ್, ಅದಾದಮೇಲೆ ಇದು ಸೋಫಾ ಸೆಟ್ ಎಲ್ಲರೂ ಕಾಣಿಸ್ತಾ ಇದೆ. ಇದು ಟಿ ವಿ. ಇಲ್ಲಿ ನೋಡಿ ನಮ್ಮ ಮಕ್ಕನ ಫೋಟೋ ಇದೆ. ಟೋಟಲ್ ಒಂದು 5 ಫೋಟೋಸ್ ಇದೆ ಗಾಯ್ಸ್ ಮನೆಯಲ್ಲಿ. ಈ ಕಡೆ ಬಂದರೆ ಬಾಲ್ಕನಿ. ಬನ್ನಿ ತೋರಿಸ್ತೀನಿ ಬಾಲ್ಕನಿ ಯಾವ ಥರ ಇದೆ ಅಂತ. ನೋಡಿ ಗಾಯ್ಸ್, ನಾನೇನಾದರೂ ತರಕ್ಕೆ ಹೋಗ್ತೀನಲ್ವಾ, ಆ ಶಾಪಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದು ಟೀ ಪಾಯಿಂಟ್. ಇವಾಗೆ ಉಳಿದಿರೋದು ಒಂದು ಮಮ್ಮಿ ರೂಮ್, ಅಂದರೆ ಇದು ಸ್ಟೋರ್ ರೂಮ್ ಥರ ಮಾಡಿಬಿಡ್ತೀವಿ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಇದು ಮಮ್ಮಿ ರೂಮು. ನೋಡಿ ಇಲ್ಲೊಂದು ಫೋಟೋ ಇದೆ, ಇಲ್ಲೊಂದು ಕಬೋರ್ಡ್. ಅದು ಬಿಟ್ಟರೆ ಇಲ್ಲಿ ಲೈಟಿಂಗ್ ಸ್ಟ್ಯಾಂಡ್. ಇಲ್ಲಿ ನೋಡಿ ಇಲ್ಲೆಲ್ಲ ಸ್ವಲ್ಪ ಮೊನ್ನೆ ನಮ್ಮ ಕಡೆ ರೀಸೆಂಟಾಗಿ ತೊಗೊಂಡಿದ್ದು ಹೊಸ ಬ್ಯಾಗ್, ಎಲ್ಲ ಟ್ರಾಲಿ ಬ್ಯಾಗ್ಸ್ ಇದೆ. ಅದು ಬಿಟ್ಟರೆ ಇದೆಲ್ಲ ಶೂಸ್ ಕಲೆಕ್ಷನ್ ಕಾಣಿಸ್ತಾ ಇದೆ ಅಲ್ಲ ಗಾಯ್ಸ್. ಈ ಕಡೆನೂ ಇದು ಇದೆ ನೋಡಿ ವಿಂಡೋ. ಇಲ್ಲೂ ಓಪನ್ ಮಾಡಿದ್ರೆ ಇಲ್ಲೂ ಕಾಣಿಸುತ್ತೆ ವ್ಯೂ. ಇವಾಗ ನೆಕ್ಸ್ಟ್ ಉಳಿದಿರೋದು ಗೈಸ್, ಈ ಕಡೆ ಒಂದು ಬಾತ್ರೂಮ್ ಇದೆ ಆಯಿತಾ. ಈ ಕಡೆ ಬಂದರೆ ಇದು ಫೈನಾಗಿ ಮಕ್ಕಳ ರೂಮಿಗೆ ಎಂಟ್ರಿ ಆಗ್ತಾ ಇದ್ದೀನಿ. ನೋಡಿ ಫಸ್ಟ್ ಬಂದ ತಕ್ಷಣ ಕಾಣೋದೇ ಇದು ಫೋಟೋ ಕಿಯಾದೆ ಸಾರಿ ಬ್ರೀಸರ್ದು ಇದು. ಅದಾದಮೇಲೆ ಅಲ್ಲೊಂದು ಫೋಟೋ ಇದೆ. ಗೈಸ್ ಐ ಆಮ್ ರಿಯಲಿ ಸಾರಿ. ನಿಮಗೆ ಗೊತ್ತು ನಾನು ಎಷ್ಟು ನನ್ನ ರೂಮ್ನ ನೀಟಾಗಿ ಇಟ್ಕೊತೀನಿ ಅಂತ ಹೇಳಿ. ನನಗೆ ನೋಡಿ ಇನ್ನೂ ಅದು ಮಾರ್ಕೆಲ್ಲ ಹೋಗಿಲ್ಲ. ಅದೆಲ್ಲ ಟಿಪ್ಸ್ ಎಲ್ಲ ತೆಗ್ಸಿ ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಏನೂ ಪೋಸ್ಟ್ ಇಲ್ಲ. ತುಂಬ ಜನ ಆ್ಯಕ್ಟಿವ್ ಆಗಿರಿ ಅಂತ ಕೇಳ್ತಿರಲ್ಲ. ಸಾರಿ ನನ್ನ ವಾಯ್ಸು ಇನ್ನೂ ಸರಿ ಹೋಗಿಲ್ಲ. ಅದಕ್ಕೆ ರೂಮೆಲ್ಲ ಇಲ್ಲ ಅಂದರೆ ಎಷ್ಟು ಕ್ಲೀನಾಗಿ ಅವ್ರೆಲ್ಲರಿಗೂ ಗೊತ್ತು ನಾನು ಎಷ್ಟು ಕ್ಲೀನಾಗಿ ಇಟ್ಕೊತೀನಿ ಮನೇನ, ಯಾರು ಇರಲಿ ಇಲ್ಲದೆ ಇರಲಿ ಅಂತ. ಸೊ ಏನು ಮಾಡೋಕ್ಕಲ್ಲ, ಆಮ್ ರಿಯಲಿ ಸಾರಿ. ಸೊ ಹಿಂಗೆ ಸ್ವಲ್ಪ ಸುಸ್ತಾಗ್ತಿತ್ತು, ರೀಲ್ಸ್ ಮಾಡಿ ಬಂದೆ ಗೈಸ್. ಹೊಸ ರೀಲ್ಸ್ ಅಪ್ಲೋಡ್ ಮಾಡಿದೀನಿ ನೋಡಿ. ಇದು ಆ ಸಾಂಗ್ ಆಫ್ ಮಾಡು, ನಾನು ನೋಡೋ ಕಾಪಿರೇಟ್ ಆಗುತ್ತೆ ಗೈಸ್. ಇಲ್ಲಿ ನೋಡಿ, ಇಲ್ಲೂ ಬಾಲ್ಕನಿ ಅಲ್ಲ ಇದು ಬಾಲ್ಕನಿ ಅಲ್ಲ, ಬಾಲ್ಕನಿ ಇರೋದು ಇದು ವಿಂಡೋ. ಇಲ್ಲೂ ವಿಂಡೋ ಇದೆ ಗೈಸ್. ಇಲ್ಲೂ ಈ ಥರ ಕಾಣಿಸುತ್ತೆ ವ್ಯೂ. ವಿಂಡೋ ವ್ಯೂ ಸಕ್ಕತ್ತಾಗಿದೆ ನನ್ನ ರೂಮಿಂದ. ನೈಟ್ ಚೆನ್ನಾಗಿದೆ. 3 ರೂಮ್ಸಲ್ಲೂ ಇದೆ. ಅದೆಲ್ಲ ನಮ್ಮ ಅಕ್ಕನ ರೂಮೇ ಸ್ವಲ್ಪ ದೊಡ್ಡದಾಗಿರೋದು ಗೈಸ್. ಅಂದರೆ ಇದು ಮಾಸ್ಟರ್ ಬೆಡ್ರೂಮ್ ಅಲ್ವಾ, ಅಟ್ಯಾಚ್ಡ್ ವಾಶ್ರೂಮ್ ಅಲ್ಲ, ಅದಕ್ಕೆ. ಇಲ್ಲೆಲ್ಲ ಕಬೋರ್ಡ್ ಆಲ್ರೆಡಿ ನೀವು ಲಾಸ್ಟ್ ಟೈಮ್ ನೋಡಿದ್ದೀರಾ. ಇಲ್ಲೆಲ್ಲ ಫುಲ್ ಬಟ್ಟೆ ಇಟ್ಕೊಂಡಿದ್ದಾಳೆ ಅಕ್ಕ. ಅದಾದಮೇಲೆ ಈ ಕಡೆ ಬಂದರೆ ಇಲ್ಲೊಂದು ಅಟ್ಯಾಚ್ ವಾಶ್ರೂಮ್ ನಮ್ಮ ಅಕ್ಕಂದಿದ್ದು. ಗೈಸ್ ನೋಡಿ ಫೈನಲಿ ನಿಮಗೆಲ್ಲ ನಾನು ಟೋಟಲಿ ನಮ್ಮ ಮನೆಯೆಲ್ಲ ತೋರಿಸಿದ್ದೀನಿ. ಇದೊಂದು ಮರ್ತಿದ್ದೆ, ಇದು ದೇವ್ರ ಮನೆ ನೋಡಿ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಹೇಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಯಾವ ಕಂಟೆಂಟ್ ಮೇಲೆ ಏನು ವಿಡಿಯೋ ಮಾಡಬೇಕು ಅಂತ ಹೇಳಿ. ಇದು ನಾವು ಅಪಾರ್ಟ್ಮೆಂಟಲ್ಲಿ ಇರೋದಲ್ವ, ನಮ್ಮ ಮನೇದು ಅಷ್ಟೇ ತೋರಿಸಿದ್ದೀನಿ. ಇನ್ನೂ ಇದರಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಡ್ಯಾನ್ಸ್ ಕ್ಲಾಸ್ ಇದೆ, ಜಿಮ್ ಇದೆ. ಇವಾಗ ಸದ ನಾವು ಒಳಗಿಂದ ಅಷ್ಟೇ ತೋರಿಸಿರೋದು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.